ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯ ಮಿತಿಗಳು ಅಥವಾ ಅನಾನುಕೂಲತೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಒನ್, ಮಿತ ಸಂಪನ್ಮೂಲಗಳು ಅಂತಂದರೆ ಈ ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯಲ್ಲಿ ಸಂಪನ್ಮೂಲಗಳು ಕಡಿಮೆ ಇರ್ತವೆ. ಅಂದರೆ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರೋದ್ರಿಂದ ಯಾವುದೇ ಸಾಲ ಮಾಡಿದ್ರೂ ಕೂಡ ಆ ಸಾಲಕ್ಕೆ ಏನೇ ತೀರಿಸ್ಬೇಕು ಅಂದರೂ ಕೂಡ ಏನು ಮಾಡಬೇಕು, ಆ ಒಬ್ಬನೇ ವ್ಯಕ್ತಿ ತೀರಿಸ್ಬೇಕಾಗ್ತದೆ. ಅಕಸ್ಮಾತ್ ಆ ಸಂಘಟನೆಯ ಆಸ್ತಿ ಏನಾದರೂ ಸಾಕಾಗಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಅವನ ವೈಯಕ್ತಿಕ ಆಸ್ತಿಯನ್ನು ಕೂಡ ಮಾರಾಟ ಮಾಡಿ ಆ ಸಾಲವನ್ನು ತೀರಿಸಬೇಕಾಗ್ತದೆ. ಹಾಗಾಗಿ ಬ್ಯಾಂಕುಗಳು ಆಗಿರ್ಬೋದು, ದೆನ್ ಲೇವಾದೇವಿ ಸಂಸ್ಥೆಗಳು ಕೂಡ ಆಗಿರ್ಬೋದು, ಅವು ಏಕವ್ಯಕ್ತಿ ಮಾಲೀಕನಿಗೆ ದೀರ್ಘಾವಧಿಯ ಸಾಲ ಸೌಲಭ್ಯಗಳನ್ನು ಕೊಡೋಕ್ಕೆ ಹಿಂದೇಟನ್ನು ಹಾಕ್ಬೋದು, ಅಂದರೆ ಕೊಡದೇ ಇರುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳಿ. ಹೀಗಾಗಿ ಅದರ ಗಾತ್ರವೂ ಕೂಡ ಬೆಳವಣಿಗೆ ಹೊಂದೋಕ್ಕೆ ಏನು ಸಾಧ್ಯ ಆಗೋದಿಲ್ಲ, ಅಂದರೆ ಸಣ್ಣ ಪ್ರಮಾಣದಲ್ಲಿಯೇ ಇರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಸಂಪನ್ಮೂಲಗಳ ಕೊರತೆ ಇರ್ತದೆ ಅಥವಾ ಸಂಪನ್ಮೂಲಗಳು ಇಲ್ಲಿ ಕಡಿಮೆ ಇರ್ತವೆ ಅಂತ ಹೇಳ್ಬೋದು. ಹಾಗಾಗಿ ಇದು ಕೂಡ ಮಿತಿಗಳಲ್ಲಿ ಒಂದಾಗಿದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್, ವ್ಯವಹಾರ ಸಂಸ್ಥೆಯ ಸೀಮಿತ ಅಸ್ತಿತ್ವ. ಅಂದರೆ ವ್ಯವಹಾರ ಸಂಸ್ಥೆ ಏನಾಗಿದೆ, ಇಲ್ಲಿ ಸೀಮಿತ ಅಸ್ತಿತ್ವವನ್ನು ಹೊಂದಿದೆ. ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಏಕವ್ಯಕ್ತಿ ಮಾಲೀಕತ್ವದ ಸಂಘಟನೆ ಹಾಗೂ ಮಾಲೀಕ ಇಬ್ಬರೂ ಕೂಡ ಒಂದೇ ಅಂತ ಹೇಳಿ ಪರಿಗಣನೆ ಮಾಡ್ತದೆ. ಅಂದರೆ ಕಾನೂನು ದೃಷ್ಟಿಯಲ್ಲಿ ಇಬ್ಬರೂ ಕೂಡ ಒಂದೇ. ಆದ್ದರಿಂದ ಏನಾಗ್ತದೆ, ಮಾಲೀಕ ಅಕಸ್ಮಾತ್ ಮರಣ ಹೊಂದಿದ್ರೆ, ಅವನೇನಾದರೂ ದಿವಾಳಿ ಹೊಂದಿದ್ರೆ, ದೆನ್ ಅನಾರೋಗ್ಯ ಉಂಟಾದರೆ, ಆ ರೀತಿ ಪರಿಣಾಮಗಳಾದರೆ ಅದೇನು ಮಾಡ್ತದೆ, ಸಂಸ್ಥೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತದೆ. ಜೊತೆಗೆ ಕೆಲವೊಮ್ಮೆ ಅದು ವಿಸರ್ಜನೆಗೂ ಕೂಡ ಕಾರಣ ಆಗ್ತದೆ ಅಂಥೇಳಿ. ದೆನ್ ನೆಕ್ಸ್ಟ್ ಒನ್, ಅನಿಯಮಿತ ಹೊಣೆಗಾರಿಕೆ. ಇಲ್ಲಿ ಅನಿಯಮಿತ ಹೊಣೆಗಾರಿಕೆ ಅಂತಂದರೆ ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯಲ್ಲಿ ಹೇಳಿದ್ವಿ ಆವಾಗಲೇ, ಅವನ ಹೊಣೆಗಾರಿಕೆ ನಿಯಮಿತವಾಗಿರೋದಿಲ್ಲ, ಅನಿಯಮಿತವಾಗಿ, ಅಂದರೆ ಹೆಚ್ಚು ಹೊಣೆಗಾರಿಕೆಯನ್ನು ಹೊಂದಿದ್ದಾನೆ. ಏನೇ ಆದರೂ ಕೂಡ, ಫಾರ್ ಎಕ್ಸಾಂಪಲ್ ಈಗ ಸಾಲ ಮಾಡಿದ್ದಾನೆ ಅಂತಂದಾಗ ಸಾಲವನ್ನು ತೀರಿಸಬೇಕು. ಸೊ ತೀರಿಸಬೇಕಾದ್ರೆ ಏನು, ಅವನ ಸಂಘಟನೆಯ ಆಸ್ತಿ ಸಾಕಾಗಲಿಲ್ಲ ಅಂದ ತಕ್ಷಣ ಏನು ಮಾಡಬೇಕು, ಅವನ ವೈಯಕ್ತಿಕ ಆಸ್ತಿಯನ್ನಾದರೂ ಕೂಡ ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ತನ್ನ ಸಾಲವನ್ನು ತೀರಿಸ್ಕೋಬೇಕಾಗ್ತದೆ. ಸೊ ಹೀಗಾಗಿ ಏನಾಗ್ತದೆ, ಅವನ ಹೊಣೆಗಾರಿಕೆ ಅನಿಯಮಿತವಾಗಿ ಇರುವಂಥದ್ದು. ದೆನ್ ನೆಕ್ಸ್ಟ್ ಒನ್, ಮಿತ ನಿರ್ವಹಣಾ ಸಾಮರ್ಥ್ಯ. ಇಲ್ಲಿ ಮಿತ ನಿರ್ವಹಣಾ ಸಾಮರ್ಥ್ಯ ಅಂತಂದರೆ ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯಲ್ಲಿ ಮಾಲೀಕನಾದವನು ಏನು ಮಾಡಿರ್ತಾನೆ, ಒಬ್ಬನೇ ಮಾಲೀಕ ಇರೋದ್ರಿಂದ ಎಲ್ಲ ಜವಾಬ್ದಾರಿಯನ್ನು ಕೂಡ ಅವನೇ ಹೊತ್ಕೊತಾನೆ. ಎಲ್ಲ ಜವಾಬ್ದಾರಿಗಳು ಅಂತಂದರೆ ನಿರ್ವಹಣಾ ಕಾರ್ಯಗಳಾದಂತಹ ಖರೀದಿ ಆಗಿರ್ಬೋದು, ದೆನ್ ಮಾರಾಟ ಮಾಡೋದಾಗಿರ್ಬೋದು, ಹಣಕಾಸು ಆಗಿರ್ಬೋದು, ಇವುಗಳೆಲ್ಲ ಜವಾಬ್ದಾರಿಯನ್ನು ತಾನು ಒಬ್ಬನೇ ಹೊಂದ್ಕೊತಾನೆ. ಕಾಮನ್ನಾಗಿ ನೋಡೋದಾದರೆ ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣತಿಯನ್ನು ಹೊಂದೋದು ಕಷ್ಟ. ಅಂದರೆ ನಾವು ಅಂತಹ ವ್ಯಕ್ತಿಗಳನ್ನು ಕಾಣೋದು ತುಂಬ ವಿರಳ, ಅಂದರೆ ಕಡಿಮೆ ಸಂಖ್ಯೆಯಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಆ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಸಮತೋಲಿತ ಆಗದಿರ್ಬೋದು, ಅಥವಾ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ದೇ ಇರುವಂಥ ಪರಿಸ್ಥಿತಿಗಳು ಕೂಡ ಕೆಲವೊಮ್ಮೆ ಉಂಟಾಗ್ತವೆ. ಜೊತೆಗೆ ಪ್ರತಿಭಾವಂತ ನೌಕರರನ್ನು ಅವನಿಗೆ ಆಯ್ಕೆ ಮಾಡಿಕೊಳ್ಳೋಕೆ ಸಂಪನ್ಮೂಲಗಳು ಮಿತವಾಗಿರೋದ್ರಿಂದ ಅವ್ರಿಗೆ ಬೇಕಾಗಿರುವಷ್ಟು ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡೋಕೆ ಆಗದೇ ಇರುವಂಥ ಪರಿಸ್ಥಿತಿಯು ಕೂಡ ಉಂಟಾಗ್ತದೆ. ಸೊ ಹಾಗಾಗಿ ಏನಾಗ್ತದೆ, ಅವನ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಇಲ್ಲಿ ಕಡಿಮೆ ಆಗಿರ್ತದೆ ಅಂತ ಹೇಳುವಂಥದ್ದು. ಇದಿಷ್ಟು ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯ ಮಿತಿಗಳು.